ರೈತರಿಗೆ ನೀಡಿದ ವಕ್ಫ್ ನೋಟಿಸ್, ದೇವಸ್ಥಾನಗಳಿಗೆ ಕೊಟ್ಟ ವಕ್ಫ್ ನೋಟಿಸ್ ವಾಪಸ್ ಪಡೆಯೋದಕ್ಕೆ ಹೇಳಿದ್ದೀನಿ ಅಂತ ವಿಧಾನಸಭೆ ಹೇಳಿದ್ದಾರೆ. ಯಾರು ಸಿಎಂ. ಒಂದು ವೇಳೆ ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಜಮೀರ್ ಅಹಮದ್ ವಕ್ಫ್ ಆಕ್ಟ್ 74ರಿಂದ ಇದು ನಾವು ರೈತರು ದೇವಸ್ಥಾನದ ಜಾಗ ಎಲ್ಲ ಮುಟ್ಟಿಲ್ಲ, ಅನ್ನದಾತರು ಅವರು ಅಂತೆಲ್ಲ ಹೊಡೆದಿದ್ದಾರೆ, ರೈಲನ್ನ ಬಿಟ್ಟಿದ್ದಾರೆ. ಸರಿಯಾಗಿ ಹೇಳಿದ್ರಿ. ಕೊಟ್ಟ ಮೇಲೆ ಇಷ್ಟೆಲ್ಲ ಬಡದಾಡದ ಮೇಲೆ ಬಡದಾಡದೆ ಇದ್ದಿದ್ದೆ ಗೊತ್ತಿಲ್ಲ. ದಯವಿಟ್ಟು ನಮ್ಮ ನೆಮ್ಮದಿನ ಹಾಳು ಮಾಡಕ್ಕೆ ನೋಡ್ಬೇಡಿ. 17,963 ಎಕರೆ ಆಸ್ತಿನ ಖಾಸಗಿಯವರು ಕಬಳಿಸಿದಾರಂತೆ ಅಕಾರ್ಡಿಂಗ್ ಟು ಮಿನಿಸ್ಟರ್. ಇದನ್ನು 95% ಮುಸ್ಲಿಮರು ಕಬಳಿಸಿದಾರಂತೆ. ಅಲ್ಲಲ್ಲಿಲ್ಲ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಅಲ್ಲಲ್ಲಿಲ್ಲ. ಹೌದಾ? ಏನ್ರಿ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಿ. ಅವತ್ತಿಂದ ಬಡ್ಕೋತಿದ್ದೆ ನಾನು. ಅದನ್ನು ಹೇಳಕ್ಕೆ ಒಬ್ಬ ಮಂತ್ರಿ ಬೇಕಿತ್ತ, ಇದನ್ನು ಹೇಳಕ್ಕೆ ಭಾಳ ದೊಡ್ಡ ಸಂಶೋಧನೆನ. ಎವ್ರಿಬಡಿ ನೋಸ್ ವಕ್ಫ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ವೆಲ್ತಿ ಮುಸ್ಲಿಂ ಲೀಡರ್ಸ್. ನೀನ್ ಹೇಳೋದು ಒಂದು ರೀತಿ ಸರಿಯಾಗಿ ಆಯ್ತು. ಆ್ಯಂಡ್ ವೆಲ್ತಿ ಮುಸ್ಲಿಮ್ಸ್ ಅಷ್ಟೇ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಪೂರ್ ಮುಸ್ಲಿಮ್ಸ್ ಅಂತ ಅವತ್ತಿಂದನೂ ಹೇಳ್ತಾ ಇದ್ದೀನಿ ನಾನು. ನೀನ್ ಚಟ್ಟಿ ಮುಖಕ್ಕೆ ಒಂದಿಷ್ಟು ಒಗ್ಗರಣೆ ಹಾಕ. ಜಡ್ಜ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ಸಕ್ ಮುಖ್ಯಮಂತ್ರಿಗಳು ಜಡ್ಜ್ ನೇತೃತ್ವದಲ್ಲಿ ಮಾಡ್ತೀವಿ. ಯಾರು ಸುಖಕ್ಕೆ ಮಾಡಿಸ್ತಾ ಇದ್ದೀರಿ ಸರ್ ತಾವು? ಜಡ್ಜ್ ನೇತೃತ್ವದಲ್ಲಿ ಯಾರು ಸುಖಕ್ಕೆ? ಮಾನಪ್ಪಾಡಿ ವರದಿಯನ್ನು ಟೇಬಲ್ ಮಾಡಿದ್ದೀರಲ್ಲ, ಅದನ್ನ ಒಂದು ಅಧಿಕಾರಿಗಳ ಸಮಿತಿಗೋ ಒಂದು ಸಮಿತಿಗೋ ಕೊಡಿ. ಇದರಲ್ಲಿ ಸತ್ಯಾಂಶ ಏನಿದೆ ತೆಗೀರಪ್ಪ ಅಂತ. ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ಇನ್ನು ಕಾಲಹರಣ ಮಾಡಲಿಕ್ಕೆ ಇನ್ನೊಂದು ಜಡ್ಜು, ಇನ್ನೊಂದು ಸಮಿತಿ, ಅದರದ್ದೊಂದು 1,000 ಪೇಜಿದೊಂದು ದಾಖಲೆ, ಆ ದಾಖಲೆಗೆ ಧೂಳು, ಆ ಧೂಳಿಗೊಂದು ದಾರ, ಆ ದೂರ್ಗೊಂದು ಶೆಲ್ಪು. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ. 17,963 ಎಕರೆ ಆಸ್ತಿ ಖಾಸಗಿಯವ್ರು ಕಬಳಿಸಿರೋದಂತೂ ನಿಜ ಅಲ್ಲ ಅಕಾರ್ಡಿಂಗ್ ಟು ಯುವರ್ ಮಿನಿಸ್ಟರ್. ಇಫ್ ಈಸ್ ನಾಟ್ ಎ ಲಯರ್. 95% ಮುಸ್ಲಿಮ್ಸ್ ಅಂತಾನೂ ಇದೆಯಪ್ಪ. ಅದು ಯಾರು ಆಗಿರ್ಲಿ, ಮುಸ್ಲಿಮ್ರೋ, ಬ್ರಾಹ್ಮಣರೋ, ಕುರುಬ್ರೋ, ಗೌಡ್ರೋ, ಲಿಂಗಾಯತ್ರೋ, ಅವ್ನು ಯಾವನಾರ ಆಗಿರ್ಲಿ, ಲೂಟಿ ಹೊಡೆದಿರೋನು ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಮಾಡಿ ಅದಕ್ಕೆ ಇನ್ನೊಂದು ಕಮಿಟಿ. ಯಾರ ಮಕ್ಕ ಕಣ್ಣಿಗೆ ಮಣ್ಣು ಹಾಕ್ತೀರಿ ತಗೊಂಡೋಗಿದ್ದಕ್ಕೆಲ್ಲ? ಎಂಜಾಯ್ ಮಾಡು, ನೀವು ಎಂಜಾಯ್ ಮಾಡಿ. ಏನಿದೆ ಜೀವನದಲ್ಲಿ? ಕಮಾನ್ ಎಂಜಾಯ್. ಬಾಯ್.